ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ಮೆಲ್ಟನ್ ಬೋರಲ್ಲಿ ಚಾರ್ಕೋಲ್ ಮತ್ತು ಬೆಂಟೋನೆಟ್ ಕ್ಲೇ ಯೂಸ್ ಮಾಡಿ ಸೋಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಿಬಿಡಿ. ಬಿಕಾಸ್ ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ, ಬೇರೆ ಬೇರೆ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇಲ್ಲಿ ನೋಡಿ, ಇದು ಗ್ಲಿಸರಿನ್ ಸೋಪ್ ಬೇಸ್ನ ತೊಗೊಂಡು ನಾನು ಇವತ್ತು ಮಾಡ್ತಾ ಇರೋದು. ಸೊ ನಮಗೆ ಕಸ್ಟಮೈಸೇಷನ್ಗೆ ಒಂದು ಆರ್ಡರ್ ಇತ್ತು. ಸೊ ಹಾಗಾಗಿ ಇದನ್ನು ಬ್ಯೂಟಿಫುಲ್ಲಾಗಿ ಎರಡೂ ಬೇಸನ್ನು ಒಂದು ಕ್ಯಾಲ್ಕುಲೇಷನ್ಸಲ್ಲಿ ತಗೊಂಡು ಮಾಡ್ತಾ ಇದ್ದೀನಿ. ತುಂಬ ಜನ ಬರೀ ಗ್ಲಿಸರಿನ್ ಸೋಪ್ ಬೇಸಲ್ಲೇ ಮಾಡ್ತಾರೆ, ಇಲ್ಲಾಂದರೆ ಗೋಟ್ ಮಿಲ್ಕ್ ಸೋಪ್ ಬೇಸಲ್ಲೇ ಮಾಡ್ತಾರೆ. ಸೊ ನಾವಿಲ್ಲಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಗೋಟ್ ಮಿಲ್ಕ್ ಸೋಪ್ ಬೇಸ್ನ ತಗೊಂಡು ಅದನ್ನು ಕೂಡ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದರಲ್ಲಿ ನಾವು ಇನ್ನೂ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡಿದ್ದೀವಿ ಅಂದರೆ ಬೆಂಟೋನೆಟ್ ಕ್ಲೇ. ಬರೀ ಚಾರ್ಕೋಲ್ ಅಷ್ಟೇ ಅಲ್ಲ, ಇದರದ್ದು ಪ್ರಯೋಜನಗಳು ಏನಂತಂದರೆ, ಇವಾಗ ತುಂಬ ಜನ ಹೊರಗಡೆ ಫೀಲ್ಡ್ ವರ್ಕ್ ಮಾಡ್ತಿರ್ತಾರೆ, ತುಂಬ ಡಸ್ಟ್ ಎಲ್ಲ ಕೂತಿರುತ್ತೆ, ತುಂಬ ಜನಕ್ಕೆ ಆಯಿಲಿ ಸ್ಕಿನ್ ಇರುತ್ತೆ ಅಥವಾ ಪಿಂಪಲ್ ಇರ್ತದೆ. ಅಂಥವ್ರಿಗೆಲ್ಲ ಈ ಸೋಪು ತುಂಬ ಬೆಸ್ಟಾಗಿ ವರ್ಕ್ ಆಗ್ತದೆ. ಎಕ್ಸೆಸ್ ಆಫ್ ಆಯಿಲ್ನ ಅಬ್ಸರ್ವ್ ಮಾಡುತ್ತೆ ಚಾರ್ಕೋಲ್ ಪೌಡರು. ಈವನ್ ಎಲ್ಲ ರೀತಿಯ ಕ್ಲೇ ಪೌಡರು ಅಷ್ಟೇ ಆಯಿಲ್ನ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಸೊ ಅದಕ್ಕೆ ಆ ಕಾಂಬಿನೇಷನ್ಸಲ್ಲಿ ಮಾಡ್ತಿರೋದು. ಮತ್ತು ಸ್ಕಿನ್ ಡ್ರೈ ಆಗಬಾರ್ದಂತ ನಾವಿಲ್ಲಿ ಹನಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ವಿಟಮಿನ್ ಇ ಒಂದು ಆಯಿಲು ಕೂಡ ಯೂಸ್ ಮಾಡ್ತಿದ್ದೀನಿ, ಎಕ್ಸ್ಟ್ರಾ ಗ್ಲೋನೆಸ್ ಎಲ್ಲ ಕೊಡಲಿ ಅಂತ ಹೇಳಿಬಿಟ್ಟು. ಮತ್ತು ಒಳ್ಳೆ ನರಿಷ್ಮೆಂಟ್ ಇರಲಿ ಅಂತ ನಾವಿಲ್ಲಿ ಹನಿನ ಯೂಸ್ ಮಾಡ್ತಿರೋದು. ಈಗ ಎಲ್ಲ ಕ್ಯೂಬ್ಸು ಕಟ್ಟಾದಮೇಲೆ ಎಲ್ಲರಿಗೂ ಗೊತ್ತಿರೋಂಗೆ ಡಬಲ್ ಬಾಯ್ಲರ್ ಮೆಥಡಲ್ಲಿ ಅದನ್ನು ಮೆಲ್ಟ್ ಮಾಡ್ಕೋಬೇಕು. ಸೊ ಅಲ್ಲಿವರೆಗೂ ನಾವೇನು ಮಾಡೋಣ ಅಂದರೆ, ಇಲ್ಲಿ ಕರೆಕ್ಟ್ ಮೆಷರ್ಮೆಂಟಲ್ಲಿ ತೊಗೋಬೇಕು. ಏಕೆಂದರೆ ತುಂಬ ಜನ ನನಗೆ ಮೆಸೇಜ್ ಹಾಕ್ತಿರ್ತಾರೆ, ಲೈಕ್ ನಾವು ಮಾಡ್ದು ಮೇಡಮ್ ಬಟ್ ಗಟ್ಟಿ ಆಗ್ತಿಲ್ಲ ಅಥವಾ ನೊರೆ ಬರ್ತಿಲ್ಲ ಅಂತ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಎಷ್ಟು ಗ್ರಾಮ್ಗೆ ಎಷ್ಟು ಒಂದು ಗ್ರಾಮ್ ಸೋಪ್ ಮಾಡೋಕ್ಕೆ ಎಷ್ಟು ಗ್ರಾಮ್ ಪೌಡರ್ ತೊಗೋಬೇಕಂತ. ಅದೇ ಮೆಷರ್ಮೆಂಟಲ್ಲಿ ಹಾಕಿದಾಗ ಆ ಪ್ರಾಬ್ಲಮ್ ಬರೋಲ್ಲ. ಮತ್ತು ಇವನ್ನು ಸೋಪ್ ಬೇಸು ಅಷ್ಟೇ ಒಳ್ಳೆ ಕ್ವಾಲಿಟಿ ತಗೊಳ್ಳಿ, ಆವಾಗ ಈ ಪ್ರಾಬ್ಲಮ್ ಎಲ್ಲ ಬರೋಲ್ಲ. ಇಲ್ಲಿ ನಾನು ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೋಡೋಣ. ಇಲ್ಲಿ ಆಲ್ಮೋಸ್ಟ್ ಆಲು ಮೆಲ್ಟ್ ಆಗೋಕ್ಕೆ ಬಂದಿದೆ. ಸೊ ಮೆಲ್ಟ್ ಆದಮೇಲೆ ನಾವು ತುಂಬ ಹೀಟ್ ಇದ್ದಾಗ ಪೌಡ್ರ್ಗಳನ್ನು ಹಾಕಬಾರ್ದು, ಏಕೆಂದರೆ ಅದು ತುಂಬ ಬಿಸಿ ಆದಾಗ ಅದ್ರ ಪ್ರಾಪರ್ಟೀಸ್ನ ಅದು ಲಾಸ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ಟವ್ ಆಫ್ ಮಾಡಿಬಿಟ್ಟು ಆದಮೇಲೆ ನೀವು ಯಾವುದೇ ಪೌಡರ್ ಆಗಲಿ ಆಯಿಲ್ ಆಗಲಿ ಅದು ಆದಮೇಲೆ ಹಾಕಬೇಕು. ಸೊ ನೀಟಾಗಿ ಲಮ್ಸ್ ಎಲ್ಲ ಏನು ಬರ್ದಂಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಮ್ಸ್ ಎಲ್ಲ ಹೋಗಿದೆ ಅಂತ ಆದಮೇಲೆ ನಾನಿಲ್ಲಿ ಹನೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಎಕ್ಸ್ಟ್ರಾ ನರಿಷ್ಮೆಂಟ್ ಕೊಡಲಿ ಸ್ಕಿನ್ಗೆ, ತುಂಬ ಡ್ರೈ ಆಗಬಾರ್ದು. ಬಟ್ ಚಾರ್ಕೋಲ್ದು ಬೆನಿಫಿಟ್ಟು, ಕ್ಲೇದು ಬೆನಿಫಿಟ್ಟು ನಮ್ಮ ಸ್ಕಿನ್ಗೆ ಸಿಗಬೇಕು, ಬಟ್ ನರಿಷ್ಮೆಂಟು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನಾನು ಹನೀನ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹನಿ ಆದಮೇಲೆ ನಾನು ಈ ಸತಿ ಯಾವುದೇ ಫ್ರೆಗ್ರೆನ್ಸ್ ಆಯಿಲ್ನ ಯೂಸ್ ಮಾಡಿಲ್ಲ. ಬಿಕಾಸ್ ಚಾರ್ಕೋಲ್ ಸೋಪನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಕೇಳೋರು ಡಸ್ಟಿಗೆ ಹೋಗಿ ಬರೋರು ಅಥವಾ ಪಿಂಪಲ್ ಇರೋರು ಜಾಸ್ತಿ ಕೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಅದು ಕೂಡ ಪೆಪ್ಪರ್ಮಿಂಟ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದ್ದೀನಿ, ಬಿಕಾಸ್ ಅದು ಪಿಂಪಲ್ ಬರ್ದಂಗೆ ತಡೆಯುತ್ತೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿದ್ದೀನಿ. ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ ಸಿಗುತ್ತೆ ನಮ್ಮ ಹತ್ರ. ವಿಟಮಿನ್ ಇ ನಾವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ತೊಗೊಂಡಿದ್ದೀವಿ. ಸೊ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ನೀವು ಅದನ್ನು ತಂದು ಆ್ಯಡ್ ಮಾಡ್ಕೋಬೋದು. ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿದರೆ ಏನು ಬೆನಿಫಿಟ್ ಅಂದರೆ, ಅದರದ್ದು ಬೆನಿಫಿಟ್ ಕೂಡ ಸ್ಕಿನ್ಗೆ ಸಿಗುತ್ತೆ. ಫ್ರೆಗ್ರೆನ್ಸ್ ಯೂಸ್ ಮಾಡಿದರೆ ಜಸ್ಟ್ ಫಾರ್ ಸ್ಮೆಲ್ಲಿಗೆ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ರೆಸಿಪಿಯಲ್ಲಿ ನಾನು ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಿದ್ರು ನೀವು ಯಾವ್ದು ಯೂಸ್ ಮಾಡ್ತೀರಾ ಅಂತ. ನಮ್ಮ ಹತ್ರ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಎಸೆನ್ಷಿಯಲ್ ಆಯಿಲ್ ಇದೆ, ಬಟ್ ಇಲ್ಲಿ ನಾನು ಯೂಸ್ ಮಾಡಿರೋದು ಪೆಪ್ಪರ್ಮಿಂಟ್ ಎಸೆನ್ಷಿಯಲ್ ಆಯಿಲ್ ಅಂತ. ಸೊ ಅದು ಯಾಕೆ ಅಂತಂದರೆ, ಈ ಕಾಂಬಿನೇಷನ್ಸ್ಗೆ ಅದು ತುಂಬ ಚೆನ್ನಾಗಾಗುತ್ತೆ ಮತ್ತು ಪಿಂಪಲ್ ಬರ್ದಂಗೆಲ್ಲ ತಡೆಯೋಕ್ಕೆ ಹೆಲ್ಪ್ ಆಗ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿದ್ದೀನಿ. ಇದೆಲ್ಲ ನೀಟಾಗಿ ಬ್ಲೆಂಡ್ ಆದಮೇಲೆ ಮೋಲ್ಡ್ಗೆ ಹಾಕಿ ಒಂದು ಅರ್ಧ ಗಂಟೆ ನೀವು ಇದನ್ನು ಮೋಲ್ಡಲ್ಲೇ ಬಿಟ್ಟರೆ ಅದು ಹಾರ್ಡ್ ಆಗುತ್ತೆ. ಹಾರ್ಡ್ ಆದಮೇಲೆ ನೀವು ಇದನ್ನು ಅನ್ಮೋಲ್ಡ್ ಮಾಡಿ ನೆಕ್ಸ್ಟ್ ಡೇಗೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ರೆಡಿ ಟು ಯೂಸ್ಗೆ ಈ ಸೋಪು ನಿಮಗೆ ಅವೈಲಬಿಲಿಟೀಸ್ ಇರುತ್ತೆ. ಪ್ರಯೋಜನಗಳು ಅಂತಂದರೆ ಏನಂದರೆ, ಎಕ್ಸೆಸ್ ಆಫ್ ಆಯಿಲ್ ಬರುತ್ತಲ್ಲ ಮುಖದ ಮೇಲೆ, ಅದನ್ನು ಅವಾಯ್ಡ್ ಮಾಡುತ್ತೆ. ಈ ಪಿಂಪಲ್ಲೆಲ್ಲ ಇರುತ್ತಲ್ಲ ಅಂಥವ್ರಿಗೂ ಬೆಸ್ಟಾಗಿರುತ್ತೆ. ಮತ್ತು ಡಸ್ಟ್ ಎಲ್ಲ ಕೂತಿರುತ್ತಲ್ಲ ಫೀಲ್ಡ್ ವರ್ಕ್ ಮಾಡಿದವ್ರಿಗೆ, ಅಂಥವ್ರಿಗೂ ಬೆಸ್ಟು, ಡಸ್ಟೆಲ್ಲ ರಿಮೂವ್ ಮಾಡುತ್ತೆ. ಸೊ ಚಾರ್ಕೋಲ್ ಪ್ಲಸ್ ಕ್ಲೇಯಿಂದ ಮಾಡಿರೋದ್ರಿಂದ ಡಬಲ್ ಬೆನಿಫಿಟ್ ಇರುತ್ತೆ.
ಪ್ಲಸ್ ಹನಿನ ಯೂಸ್ ಮಾಡಿರೋದ್ರಿಂದ ಒಳ್ಳೆ ನರಿಷ್ಮೆಂಟ್ ಸಿಗುತ್ತೆ. ಸೊ ಇದು ನಾನು ಕ್ಯಾಲ್ಕುಲೇಟ್ ಮಾಡಿ ಈ ಕಾಂಬಿನೇಷನ್ಸಲ್ಲಿ ಮಾಡಿದ್ದೀನಿ. ನೀವು ಹನಿ ಇಲ್ಲ ಅಂದರೆ ಹನಿನ ಸ್ಕಿಪ್ ಮಾಡ್ಬೋದು ಮತ್ತು ಕ್ಲೇನೂ ಕೂಡ ಸ್ಕಿಪ್ ಮಾಡ್ಬೋದು. ಜಸ್ಟ್ ಬರೀ ಚಾರ್ಕೋಲ್ ಪೌಡರಲ್ಲಿ ಕೂಡ ಬೇಕಾದರೆ ನೀವು ಇದನ್ನು ಮಾಡ್ಬೋದು. ಸೊ ಇವೆಲ್ಲ ಅಡಿಷನಲ್ ಆಗಿ ಆ್ಯಡ್ ಮಾಡಿದಾಗ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅಂದರೆ ನಿಮ್ಮ ಹತ್ರ ತಗೊಂಡ್ರೆ ಯಾರಾದರೂ ಸೋಪು ಮತ್ತು ನೆಕ್ಸ್ಟ್ ತಗೊಳ್ಳಂಗಿರಬೇಕು ಸೋಪನ್ನ, ಆ ಥರ ನಾವು ಸೋಪನ್ನು ರೆಡಿ ಮಾಡಬೇಕು. ಹಾಗಾಗಿ ನಾವು ಈ ಕಾಂಬಿನೇಷನ್ನಲ್ಲಿ ಮಾಡಿದ್ದೀವಿ ನೋಡಿ, ತುಂಬ ಚೆನ್ನಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.